ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸ್ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು PSTR ಅಲ್ಲಿ ಕೇಳ್ತಾರೋ, ಸೊ ಫಸ್ಟ್ ಪಾರ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಸೊ ಈಗ ನಾವು ನೋಡ್ತಿರ್ತಕ್ಕಂಥದ್ದು 2003ರಲ್ಲಿ ಕೇಳಿರ್ತಕ್ಕಂಥ PSTR ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸ್ನೇಹಿತರೆ. ಸಾಮಾನ್ಯ ಜ್ಞಾನ 25 ಕ್ವೆಶನ್ಸ್ಗಳನ್ನ ಕೇಳ್ತಾ ಇದ್ರು 2003ರಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪೇಪರ್ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ. ಇದು 2003ರ ಪ್ರಶ್ನೆ ಪತ್ರಿಕೆ. ಓಕೆ, ಭಾರತದಲ್ಲಿ ಶೌರ್ಯಕ್ಕಾಗಿ ಕೊಡುವಂತಹ ಅತಿ ಮಹತ್ತರವಾದ ಬಿರುದು ಯಾವುದು ಅಂತ ಕೇಳಿದರೆ, ಭಾರತದಲ್ಲಿ ಶೌರ್ಯಕ್ಕಾಗಿ ಕೊಡುವಂತಹ ಅತಿ ಮಹತ್ತರವಾದ ಬಿರುದು ಯಾವುದು? ಅಶೋಕ ಚಕ್ರ, ಪರಮವೀರ ಚಕ್ರ, ಮಹಾವೀರ ಚಕ್ರ, ಭಾರತ ರತ್ನ. ಫಸ್ಟ್ ನಾವೇನು ಅರ್ಥ ಮಾಡ್ಕೋಬೇಕಿಲ್ಲಿ, ಶೌರ್ಯಕ್ಕಾಗಿ ಅಂತ ಕೊಟ್ಟಿದ್ದಾರೆ. ಶೌರ್ಯಕ್ಕಾಗಿ ಕೊಡ್ತಕ್ಕಂಥ ಅತಿ ಮಹತ್ತರವಾದ ಬಿರುದು ಅಂತ ಹೇಳಿದರೆ ಪರಮವೀರ ಚಕ್ರ. ಆಪ್ಷನ್ 2 ಪರಮವೀರ ಚಕ್ರ ಆಗಿರುತ್ತೆ. ಹಾಗಾದರೆ ಮಿಕ್ಕಂತಹದೆಲ್ಲ ನೋಡ್ತಾ ಹೋದರೆ ಸ್ನೇಹಿತರೆ, ನೋಡಿ, ಅಶೋಕ ಚಕ್ರ ಅಂತಕ್ಕಂಥದ್ದು ಏನಿದೆಯೋ ಇದು ಸಹ ಶೌರ್ಯಕ್ಕಾಗಿ ಕೊಡ್ತಕ್ಕಂಥದ್ದು ಆಗಿರುತ್ತೆ. 2026ರ 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಏನು ನಡೆಯಿತೋ, ಸೊ ಅದರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶುಭಾಂಶು ಶುಕ್ಲಾರವರಿಗೆ ಅಶೋಕ ಚಕ್ರ ಪ್ರಶಸ್ತಿನ ಪ್ರದಾನ ಮಾಡ್ತಾರೆ. ಸೊ ಇದು ರೀಸೆಂಟಾಗಿ 2026ರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದೊಂದು ನೋಟ್ ಮಾಡ್ಕೊಳ್ತಾ ಹೋಗಿ, ಇಂಪಾರ್ಟೆಂಟು. 2026ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಈ ಒಂದು ವಾಯುಪಡೆಯ IAFನ ಒಂದು ಗ್ರೂಪ್ ಕ್ಯಾಪ್ಟನ್ ಆದಂತಹ ಶುಭಾಂಶು ಶುಕ್ಲಾ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಯಾಕೆ ಅಂತ ಹೇಳಿದರೆ, ಇವರು ಈ ಒಂದು ಆಕ್ಷನ್ 4 ಅಂತ ಹೇಳಿದರೆ ಇಟ್ ಮೀನ್ಸ್ ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ನಾಯಕತ್ವ ಮತ್ತು ಧೈರ್ಯವನ್ನು ವಹಿಸ್ತಾರೆ. ಸೊ ಹಾಗಾಗಿ ಅವ್ರಿಗೆ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಇನ್ನು ಅಶೋಕ ಚಕ್ರದ ಬಗ್ಗೆ ನಾವು ನೋಡ್ತಾ ಹೋದರೆ, ಎದ್ದು ಕಾಣುವ ಶೌರ್ಯ, ಸ್ವಯಂ ತ್ಯಾಗ ಅಥವಾ ಶೌರ್ಯದ ಕಾರ್ಯಗಳಿಗಾಗಿ ಭಾರತದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿ ಇದಾಗಿರುತ್ತೆ. ಪ್ರಶಸ್ತಿಯ ಮಾನದಂಡಗಳನ್ನು ನೋಡ್ತಾ ಹೋದರೆ, ಅಶೋಕ ಚಕ್ರವನ್ನು ಶಾಂತಿ ಕಾಲದಲ್ಲಿ ಅತ್ಯಂತ ಎದ್ದು ಕಾಣುವ ಶೌರ್ಯ, ಅಂದರೆ ಇಲ್ಲೇನಾಗುತ್ತೆ ಅಂದರೆ ಯುದ್ಧ ಭೂಮಿಯಲ್ಲಿ ನಿಂತು ಏನು ಮರಣವಂತರೋ ಅಥವಾ ಯುದ್ಧವನ್ನು ಮಾಡ್ತಾರೋ, ಸೊ ಅಂಥವರಿಗಲ್ಲ, ಇದು ಶಾಂತಿಯಿಂದ ಮಾಡಿರ್ತಕ್ಕಂಥದ್ದು ಅರ್ಥ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಶಾಂತಿಯಿಂದ, ಈಗ ಶುಭಾಂಶು ಶುಕ್ಲರವರು ಯಾವುದೇ ಒಂದು ಯುದ್ಧವನ್ನು ಮಾಡಿರ್ತಕ್ಕಂಥದ್ದು ಅಲ್ಲ. ಸೊ ಇಲ್ಲೇನಾಗುತ್ತೆ, ಅವ್ರು ಬಾಹ್ಯಾಕಾಶದಲ್ಲಿ ಸಾಧನೆಯನ್ನು ಮಾಡ್ತಾರೆ, ಒಂದು ಧೈರ್ಯ ನಾಯಕತ್ವವನ್ನು ನೋಡಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಹಾಗೆ ಅಂದರೆ ಇಟ್ ಮೀನ್ಸ್ ಶೌರ್ಯವನ್ನು ನೋಡಿ ಕೊಡ್ತಕ್ಕಂಥದ್ದು, ಅದು ಶಾಂತವಾಗಿ ಇರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನಾವು ನೋಡ್ತಾ ಹೋದರೆ, ಈ ಒಂದು ಅಶೋಕ ಚಕ್ರ ಅಂತಕ್ಕಂಥದ್ದು ಪರಮವೀರ ಚಕ್ರಕ್ಕೆ ಸಮಾನವಾದ ಪ್ರತಿಷ್ಠೆಯನ್ನು ಹೊಂದುತ್ತೆ. ಸಮಾನವಾದ ಅಂತ ಹೇಳ್ತೀವಿ, ಬಟ್ ಅತ್ಯಂತ ಶೌರ್ಯಕ್ಕಾಗಿ ಸಿಗ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳಿದ್ರೆ ಪರಮವೀರ ಚಕ್ರ ಆಗಿರುತ್ತೆ. ಇನ್ನು ಎರಡನೇದಾಗಿ ನಾವು ನೋಡ್ತಾ ಹೋದಾಗ, ಇವರು ಅಂದರೆ ಏನು ಶುಭಾಂಶು ಶುಕ್ಲಾರವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದಂಥ ಮೊದಲ ಭಾರತೀಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೂ ಸಹ ಪಾತ್ರರಾಗಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇವೆಲ್ಲ ರೀಸೆಂಟಾಗಿ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನೋಡ್ತಾ ಹೋಗಿ, ಶುಭಾಂಶು ಶುಕ್ಲಾ ಏನಿದ್ದಾರೋ, ಸೊ ಅವ್ರನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ಕೊಟ್ಟಂಥ ಮೊಟ್ಟ ಮೊದಲ ಭಾರತೀಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರಂತೆ. ಆ್ಯಂಡ್ ಅಶೋಕ ಚಕ್ರ ಪ್ರಶಸ್ತಿನ ಪಡೆದಂತಹ ಭಾರತೀಯ ಮಹಿಳೆ ಯಾರಂತ ಹೇಳಿದ್ರೆ, ಅಂದರೆ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಬಂದು ನೀರಜ್ ಭಾನೋಟಾರ್ ಅವರು. ವೆರಿ ಇಂಪಾರ್ಟೆಂಟ್, ಭಾರತೀಯ ಮೊದಲ ಮಹಿಳೆ ನೀರಜ್ ಭಾನೋಟ್. ಓಕೆ, ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಪರಮವೀರ ಚಕ್ರ. ಸೊ ಇದು ಅತ್ಯುತ್ತಮವಾದಂಥ ಒಂದು ಸೇನಾ ಶೌರ್ಯ ಪ್ರಶಸ್ತಿಯಾಗಿದ್ದು, ಯುದ್ಧ ಭೂಮಿಯಲ್ಲಿ ಶತ್ರುಗಳ ಸಮ್ಮುಖದಲ್ಲಿ ತೋರ್ತಕ್ಕಂಥ ಒಂದು ಅತ್ಯುನ್ನತ ತ್ಯಾಗ ಹಾಗೂ ಸಾಹಸಕ್ಕಾಗಿ ನೀಡಲಾಗ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಪರಮವೀರ ಚಕ್ರ ಆಗಿರುತ್ತೆ. ಓಕೆ, ಇನ್ನು ಜನವರಿ 26, 1950ರಂದು ಈ ಒಂದು ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಡೋದಕ್ಕೋಸ್ಕರ ಈ ಒಂದು ಸೇನಾ ಸಿಬ್ಬಂದಿ ಪಡೆಯುತ್ತಾರೆ. ಮೇಜರ್ ಸೋಮನಾಥ್ ಶರ್ಮಾ ಅವರು ಮೊಟ್ಟ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ನೋಡಿ, ಮೇಜರ್ ಸೋಮನಾಥ್ ಶರ್ಮಾರವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇದು ಅಷ್ಟೇ ಇಂಪಾರ್ಟೆಂಟು, ಜನವರಿ 26, 1950ರಂದು ಸ್ಥಾಪನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಮಹಾವೀರ ಚಕ್ರ ಅಂತ ನೋಡ್ತಾ ಹೋದರೆ, ಭಾರತದ 2ನೇ ಅತ್ಯುನ್ನತ ಸೇನಾ ಶೌರ್ಯ ಪ್ರಶಸ್ತಿ ಆಗಿದೆ. ಅಂದರೆ ಮೊಟ್ಟ ಮೊದಲನೇದು ಪರಮವೀರ ಚಕ್ರ ಆಯಿತು, ಎರಡನೇದು ಬಂದು ಮಹಾವೀರ ಚಕ್ರ ಆಗಿರುತ್ತೆ. ಸೊ ಇದನ್ನು ಯುದ್ಧ ಭೂಮಿಯಲ್ಲಿ ಶತ್ರುಗಳ ಎದುರು ಪ್ರದರ್ಶಿಸಿದ ಅಪ್ರತಿಮ ಶೌರ್ಯಕ್ಕಾಗಿ ನೀಡ್ತಕ್ಕಂಥದ್ದಾಗಿರುತ್ತೆ. ಇದು ಪರಮವೀರ ಚಕ್ರದ ನಂತರದ ಸ್ಥಾನದಲ್ಲಿದ್ದು ಮತ್ತು ಮರಣೋತ್ತರವಾಗಿಯೂ ಸಹ ಈ ಒಂದು ಮಹಾವೀರ ಚಕ್ರ ಪ್ರಶಸ್ತಿಯನ್ನು ಕೊಡ್ತಾರೆ. ಅಂದರೆ ಸತ್ತ ಮೇಲೂ ಸಹ ಅವರಿಗೆ ಈ ಒಂದು ಪ್ರಶಸ್ತಿ ಸಿಗಬಹುದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಭಾರತ ರತ್ನ ಪ್ರಶಸ್ತಿಯನ್ನು ನೋಡ್ತಾ ಹೋದರೆ,
ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದವರಿಗೆ ನೀಡ್ತಕ್ಕಂಥದ್ದು ಈ ಒಂದು ಭಾರತ ರತ್ನ ಪ್ರಶಸ್ತಿ ಆಗಿರುತ್ತೆ. ಓಕೆ, ಇನ್ನು 1954ರಲ್ಲಿ ಆರಂಭವಾದಂಥ ಈ ಒಂದು ಗೌರವವನ್ನು ಸಾಮಾನ್ಯವಾಗಿ ವರ್ಷಕ್ಕೆ ಗರಿಷ್ಠ 3 ನೀಡಲಾಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಪ್ರಶಸ್ತಿ ಪುರಸ್ಕೃತರಿಗೆ ಸನದ್ ಪ್ರಮಾಣ ಪತ್ರ ಮತ್ತು ಹರಳಿ ಎಲೆಯ ಆಕಾರದ ಪದಕವನ್ನು ಕೊಡ್ತಕ್ಕಂಥದ್ದು. ಅಂದರೆ ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿದಾಗ ಈ ರೀತಿ ಅರಳಿ ಮರದ ಒಂದು ಆಕಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಈ ರೀತಿ. ಓಕೆ, ಸೊ ಈ ರೀತಿ ಒಂದು ಪ್ರಶಸ್ತಿ ಇರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು 1954ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲಿಗೆ ಸ್ಥಾಪನೆ ಮಾಡಿದವರು 1954ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಇನ್ನು ಭಾರತ ರತ್ನ ಪ್ರಶಸ್ತಿನ ಪಡ್ಕೊಂಡಂತಹ ಕನ್ನಡಿಗರು ಯಾರ್ಯಾರು ಬರ್ತಾರೆ, ಒಟ್ಟು 3 ಜನ ಬರ್ತಾರೆ ಸ್ನೇಹಿತರೆ. ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು 1955ರಲ್ಲಿ ಇವರು ಕನ್ನಡದ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿನ ಪಡ್ಕೊಂಡವರಲ್ಲಿ ಅಂದರೆ ಪ್ರಥಮರಾಗಿರ್ತಾರೆ. ಭಾರತದ ಶ್ರೇಷ್ಠ ಇಂಜಿನಿಯರ್, ಮೈಸೂರು ರಾಜ್ಯದ ದಿವಾನರಾಗಿದ್ದ ಇವರು KRS ಅಣೆಕಟ್ಟು ನಿರ್ಮಾತೃ ಸಹ ಆಗಿರ್ತಾರೆ. ನಮಗೆ ಗೊತ್ತಿರುವ ಹಾಗೆ ವಿಶ್ವೇಶ್ವರಯ್ಯನವರು 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಗೆ ಭಾಜನಾಗಿರ್ತಾರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಭೀಮಸೇನ ಜೋಶಿರವರು 2009ರಲ್ಲಿ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಾಗಿರ್ತಾರೆ ಸ್ನೇಹಿತರೆ. ಸೊ ಇವರಿಗೆ 2009ರಲ್ಲಿ ಇವರು ಕನ್ನಡದಲ್ಲಿ 2ನೇ ಬಾರಿಗೆ ತಗೊಳ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಫಸ್ಟ್ ಬಂದು ವಿಶ್ವೇಶ್ವರಯ್ಯನವರು, 2ನೇವರು ಭೀಮಸೇನ್ ಜೋಶಿ, 3ನೇವರು ಬಂದು ಪ್ರೊ CNR ರಾವ್ 2014ರಲ್ಲಿ. ಅಂದರೆ ಈ 3 ಜನ ಏನಿದ್ದಾರೋ ಸರ್ ಎಂ ವಿಶ್ವೇಶ್ವರಯ್ಯ, ಭೀಮಸೇನ್ ಜೋಶಿ ಮತ್ತು ಪ್ರೊ CNR ರಾವ್, ಇವರು 3 ಜನ ಕನ್ನಡಿಗರಾಗಿರ್ತಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಂಥ 3 ಜನ ಕನ್ನಡಿಗರು. ಇನ್ನು ಸಿ ರಾಜಗೋಪಾಲ್ಚಾರಿ ಬಂದು ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿನ ಪಡ್ಕೊಂಡವ್ರು ಯಾರಂತೇಳಿದ್ರೆ ರಾಜಗೋಪಾಲ್ಚಾರಿರವರು. ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥದ್ದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ, ಅದಾದ ನಂತರ CV ರಾಮನ್ ರವರು. ಓಕೆ, ಸೊ ಇವರೆಲ್ಲ ಅದಾದ ನಂತರ ಅಂದರೆ ಫಸ್ಟ್ ಪಡ್ಕೊಂಡವರು ಸಿ ರಾಜಗೋಪಾಲ್ಚಾರಿ, 2ನೇ ಬಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ, 3ನೇ ಬಂದು CV ರಾಮನ್. ಸೊ ಇವರು ಭಾರತದವರು ಬರ್ತಾರೆ, ಕರ್ನಾಟಕದಲ್ಲಿ ಬರಲ್ಲ, ಭಾರತದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಈ 3 ತಮಿಳುನಾಡು ಮೂಲದವರಾಗಿದ್ದು 1954ರಲ್ಲಿ ಪ್ರಶಸ್ತಿಯನ್ನು ಘೋಷಿಸಿದಾಗ ಅದನ್ನು ಜಂಟಿಯಾಗಿ ಪಡ್ಕೊಳ್ತಾರೆ. ನಾನು ಆಲ್ರೆಡಿ ಹೇಳಿದಾಗೆ ಇವ್ರು 3 ಜನ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿನ ಪಡ್ಕೊಂಡಂಥ ವ್ಯಕ್ತಿಗಳಾಗಿರ್ತಾರೆ. ಆ್ಯಂಡ್ ಇದು 1954ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೊಡ್ತಕ್ಕಂಥದ್ದು ಸಹ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಪಡ್ಕೊಂಡವರು ಸರ್ ಎಂ ವಿಶ್ವೇಶ್ವರಯ್ಯನವರು 1955ರಲ್ಲಿ. ಇನ್ನು ಭಾರತ ರತ್ನ ಪ್ರಶಸ್ತಿನ ಪಡೆದಂಥ ಮೊದಲ ಮಹಿಳೆ ಯಾರಂತ ಹೇಳಿದರೆ ಇಂದಿರಾ ಗಾಂಧಿಯವರು 1971ರಲ್ಲಿ. ಅದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಭಾರತ ರತ್ನ ಪ್ರಶಸ್ತಿನ ಪಡೆದಂಥ ಮೊಟ್ಟ ಮೊದಲ ಮಹಿಳೆ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ 2002ರಲ್ಲಿ 14ನೇ ಏಷ್ಯನ್ ಕ್ರೀಡಾಕೂಟ ನಡೆದ ನಗರ ಯಾವುದಂತ ಕೇಳಿದರೆ 2002ರಲ್ಲಿ. ಸೊ ಇದು 2003ರ ಪತ್ರಿಕೆ. 2002ರಲ್ಲಿ 14ನೇ ಏಷ್ಯನ್ ಕ್ರೀಡಾಕೂಟ ನಡೆದಂಥ ನಗರ ಯಾವುದಂತ ಹೇಳಿದರೆ ಆನ್ಸರ್ ಆಪ್ಷನ್ 1 ಬುಸಾನ್ ಆಗಿರುತ್ತೆ ಸ್ನೇಹಿತರೆ. ಬಟ್ ಈಗ 2026 ಅಂತಲೇ ತೊಗೊಂಡ್ರು ನಾವು. ಅಂದರೆ ಈ ಒಂದು ಏನು ಏಷ್ಯನ್ ಕ್ರೀಡಾಕೂಟ ಇದೆಯೋ ಇದು 4 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. 2022ರಲ್ಲಿ ನಡಿಬೇಕಿತ್ತು, ಬಟ್ ಆ ಒಂದು ಟೈಮಲ್ಲಿ ನಡೆಯೋದಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಕೋವಿಡ್ ಈ ಒಂದು ಕಾರಣದಿಂದ 2022ರಲ್ಲಿ ನಡೆಯಲ್ಲ, 2023ರಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ. ಎಲ್ಲಿಂದ ನೆಕ್ಸ್ಟ್ ಕೊಡ್ತಾ ಹೋಗ್ತೀನಿ ನೋಡಿ. ಮೊದಲ ಏಷ್ಯನ್ ಕ್ರೀಡಾಕೂಟವು 1951 ಮಾರ್ಚ್ 4ರಿಂದ 11ರವರೆಗೆ ಭಾರತದ ನವದೆಹಲಿಯಲ್ಲಿ ನಡೆಯುತ್ತೆ. ಇದು ವೆರಿ ಇಂಪಾರ್ಟೆಂಟು. ಏಷ್ಯನ್ ಕ್ರೀಡಾಕೂಟ ಮೊಟ್ಟ ಮೊದಲ ಬಾರಿಗೆ ನವದೆಹಲಿಯಲ್ಲಿ ನಡೀತಕ್ಕಂಥದ್ದು 1951ರಲ್ಲಿ. ಆವಾಗ ಒಂದು ಭಾಗವಹಿಸಿದಂಥ ದೇಶಗಳು ಯಾವುದು ಅಂತ ಹೇಳಿದ್ರೆ 11 ದೇಶಗಳು 491 ಕ್ರೀಡಾಪಟುಗಳು ಭಾಗವಹಿಸಿದ್ದವು ಆ ಒಂದು ಟೈಮಲ್ಲಿ, ಅಂದರೆ ಸ್ಟಾರ್ಟಿಂಗಲ್ಲಿ. ಬಟ್ ಇತ್ತೀಚಿನ ದಿನಗಳ ಜಾಸ್ತಿ ಆಗ್ತಾ ಹೋಗಿದೆ. ಅದು ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಆ್ಯಂಡ್ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಗುರವ್ ದತ್ ಸೋಂದಿ ಅವರು ಏಷ್ಯನ್ ಗೇಮ್ಸ್ನ ಕಲ್ಪನೆಯನ್ನು ಮುನ್ನೆಲೆಗೆ ತಂದರು. ಅಂದರೆ ಈ ಒಂದು ಏಷ್ಯನ್ ಕ್ರೀಡಾಕೂಟ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಅಥವಾ ಅದು ಒಂದು ಕಲ್ಪನೆಯನ್ನು ತರ್ತಕ್ಕಂಥದ್ದು ಯಾರಂತ ಹೇಳಿದರೆ ಗುರುವಾದತ್ ಸೋಂದಿ ಅಂತಕ್ಕಂಥವ್ರು ಆಗಿರ್ತಾರೆ. ಇನ್ನು ನಿರ್ವಹಣೆ ಬಂದು 1978ರವರೆಗೆ ಏಷ್ಯನ್ ಗೇಮ್ಸ್ ಫೆಡರೇಷನ್ ಇದನ್ನು ಆಚರಣೆ ಆದರೆ ಅದನ್ನು ನಿಯಂತ್ರಣ ಮಾಡ್ಕೊಂಡು ಬರ್ತಾ ಇತ್ತು 1978ರವರೆಗೆ. ಅಂದರೆ 1951ರಿಂದ 78ರವರೆಗೆ ಈ ಒಂದು AGF ಅಂತಕ್ಕಂಥದ್ದು ಏನಿದೆಯೋ ಏಷ್ಯನ್ ಗೇಮ್ಸ್ ಫೆಡರೇಷನ್ ಅದು ನಿರ್ವಹಣೆನ ಮಾಡ್ಕೊಳ್ತಾ ಬರುತ್ತೆ. ಅದಾದ ನಂತರ 1982ರಿಂದ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ OCA
ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಅಂತಕ್ಕಂಥದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಏನು ಏಷ್ಯನ್ ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡ್ತಾ ಬರ್ತಾ ಇದೆ ಸ್ನೇಹಿತರೆ. ಓಕೆ, 1982ರಿಂದ ಇತ್ತೀಚಿನ ದಿನಗಳಲ್ಲಿ ಇದೇ ನಡೆಸ್ಕೊಂಡು ಬರ್ತಾ ಇರೋದು. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಆರಂಭದಲ್ಲಿ 11 ದೇಶಗಳು ಏನು ಭಾಗವಹಿಸಿತ್ತೋ 1951ರಲ್ಲಿ 11 ದೇಶಗಳು ಏನಿತ್ತೋ ಅದು ಇವಾಗ ಅಟ್ ಪ್ರೆಸೆಂಟು 45ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾಗವಹಿಸ್ತಾ ಇದ್ದಾವೆ ಈಗ. ಓಕೆ, ಆ್ಯಂಡ್ ಅದನ್ನು ಸಹ ಕೇಳ್ತಾರೆ, ಎಷ್ಟು ದೇಶಗಳಂತ ಕೇಳಬಹುದು ಅಥವಾ ಎಷ್ಟು ರಾಷ್ಟ್ರಗಳಂತ ಕೇಳಬಹುದು. ಆ್ಯಂಡ್ ಭಾರತ ಸಾಧನೆ ನೋಡ್ತಾ ಹೋದರೆ ಭಾರತ ಮೊದಲ ಏಷ್ಯನ್ ಗೇಮ್ಸ್ ಅತಿಥೇಯನಾಗಿದ್ದು ಇದುವರೆಗೂ ನಡೆದ ಎಲ್ಲ ಆವೃತ್ತಿಗಳಲ್ಲಿ ಭಾಗವಹಿಸಿದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಎಷ್ಟು ಸಾಧನೆ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಎಲ್ಲ ಆಟಗಳು ನಡೀತಾ ಹೋಗ್ತವೆ, ಸಿಂಗಲ್ ಆಟ ಅಲ್ಲ, ಎಲ್ಲ ರೀತಿಯ ಆಟಗಳು ನಡಿಬೇಕಾದ್ರೆ ಅಲ್ಲಿ ಚಿನ್ನದ ಪದಕಗಳೆಷ್ಟು ಆ್ಯಂಡ್ ಬೆಳ್ಳಿ ಎಷ್ಟು, ಕಂಚು ಎಷ್ಟು, ಈ ರೀತಿ ಡಿವೈಡ್ ಆಗ್ತಾ ಹೋಗುತ್ತೆ. ಬಟ್ ಎಲ್ಲ ವರ್ಷಗಳಲ್ಲೂ ಸಹ ಭಾರತ ತನ್ನ ಒಂದು ಸಾಧನೆಯನ್ನು ತೋರ್ತಾ ಬಂದಿದೆ. ಆ್ಯಂಡ್ ಇತ್ತೀಚಿನ ಆವೃತ್ತಿಯನ್ನು ನೋಡ್ತಾ ಹೋದರೆ 19ನೇ ಏಷ್ಯನ್ ಕ್ರೀಡಾಕೂಟವು ಚೀನಾದ ಹಾಂಗ್ಝೋನಲ್ಲಿ 2023ರಲ್ಲಿ ನಡೆಯಿತು. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ಪಾಯಿಂಟು. 19ನೇ ಏಷ್ಯನ್ ಕ್ರೀಡಾಕೂಟ ಈಗ ನಡೆದಿರ್ತಕ್ಕಂಥದ್ದು 2023ರಲ್ಲಿ ಚೀನಾದ ಹಾಂಗ್ಝೋನಲ್ಲಿ ನಡೆದಿರ್ತಕ್ಕಂಥದ್ದು ಆಗಿತ್ತೆ. ಸೊ 2022ರಲ್ಲಿ ನಡಿಬೇಕಿತ್ತು. ನಾನು ಆಲ್ರೆಡಿ ಹೇಳಿದಾಗೆ 4 ವರ್ಷಗಳಿಗೊಮ್ಮೆ ನಡೀತಕ್ಕಂಥದ್ದು ಈ ಒಂದು ಕ್ರೀಡಾಕೂಟ ಆಗಿರುತ್ತೆ. 2022ರಲ್ಲಿ ಕೋವಿಡ್ ಒಂದು ಕಾರಣಾಂತರವಾಗಿ 2023ಕ್ಕೆ ತಳ್ಳಲ್ಪಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಡಾಕ್ಟರ್ U.R. ಅನಂತಮೂರ್ತಿಯವರಿಗೆ ಈ ಕೆಳಗಿನ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅಂತ ಕೊಟ್ಟಿದ್ದಾರೆ. ಸಂಸ್ಕಾರ, ಅವಸ್ಥೆ, ಮೌನಿ, ಮೂಕಜ್ಜಿಯ ಕನಸುಗಳು. ಸೊ ಇಲ್ಲಿ ಮೂಕಜ್ಜಿಯ ಕನಸುಗಳು ಬರೋದಿಲ್ಲ, ಬಿಕಾಸ್ ಯಾಕಂತ ಹೇಳಿದ್ರೆ ಮೂಕಜ್ಜಿಯ ಕನಸುಗಳು ಏನಿದೆಯೋ ಇದು ಬರ್ತಕ್ಕಂಥದ್ದು ಯಾರ್ದಂತ ಹೇಳಿದಾಗ ಶಿವರಾಮ್ ಕಾರಂತ್ರವರ್ದು, ಶಿವರಾಮ್ ಕಾರಂತ್. ಓಕೆ, ಸೊ ಹೀಗಿರಬೇಕಾದ್ರೆ ಮೂಕಜ್ಜಿಯ ಕನಸುಗಳು ಬರಲ್ಲ. ಇನ್ನು ಸಂಸ್ಕಾರ, ಅವಸ್ಥೆ, ಮೌನಿ ಈ ಮೂರು ಸಹ ಡಾಕ್ಟರ್ U.R. ಅನಂತಮೂರ್ತಿ ಅವರು ಬರೆದಿರ್ತಕ್ಕಂಥ ಕೃತಿಗಳೇ ಆಗಿರುತ್ತೆ. ಬಟ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದಂಥ ಒಂದು ಕೃತಿ ಅಂತ ಹೇಳಿದ್ರೆ ಅದು ಸಂಸ್ಕಾರ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ 1 ಸಂಸ್ಕಾರ. ಬಟ್ ನಮಗೆ ಬುಕ್ಸ್ಗಳೆಲ್ಲ ಕೊಡ್ತಕ್ಕಂಥದ್ದು ಏನಂತ ಹೇಳಿದ್ರೆ ಸಮಗ್ರ ಸಾಹಿತ್ಯ ಅಂತ ಕೊಟ್ಬಿಡ್ತಾರೆ. U.R. ಅನಂತಮೂರ್ತಿ ಅವರಿಗೆ ಸಮಗ್ರ ಸಾಹಿತ್ಯಕ್ಕೋಸ್ಕರ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅನ್ನೋದು ಮಾಹಿತಿ ನಮ್ಗೆ ಕೊಡ್ತಾ ಹೋಗ್ತಾರೆ. ಬಟ್ ಮೇಯ್ನಾಗಿ ಅವ್ರಿಗೆ ಸಂಸ್ಕಾರ ಅಂತಕ್ಕಂಥ ಒಂದು ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಹೆಸರ ಪ್ರಮುಖ ಕೃತಿಗಳನ್ನು ನೋಡ್ತಾ ಹೋದರೆ ಕಾದಂಬರಿಗಳು ಬರ್ತವೆ. ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ್ಯ ದಿವ್ಯ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ಕಥಾ ಸಂಕಲನ ಬಂದು ಮೌನಿ, ಪ್ರಶ್ನೆ, ಆಕಾಶ ಮತ್ತು ಬೆಳಕು, ಸೂರ್ಯನ ಕುದುರೆ. ಓಕೆ, ಆತ್ಮಕಥೆ ಬಂದು ಸುರಾಗಿ. ಆ್ಯಂಡ್ ಇವರ ಒಂದು ಪ್ರಶಸ್ತಿ ಯಾವುದೇ ಸಿಗುತ್ತೆ ಅಂತ ಹೇಳಿದ್ರೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ, ಪದ್ಮಭೂಷಣ ಬರುತ್ತೆ, ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಂತಿಮ ಸ್ಪರ್ಧಿ ಆಗಿರ್ತಾರೆ. ಬಟ್ ಇದೇನು ಸಿಕ್ಕಿರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿರ್ತಾರೆ. ಇನ್ನು ಇದಕ್ಕೆ ಸಿಕ್ಕಂಥ ಜ್ಞಾನಪೀಠಗಳು ಒಟ್ಟು ನಮಗೆ 5 ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಗಳು ಒಟ್ಟು 8 ಆಗಿರುತ್ತೆ. ಈ ಒಂದು 8ರಲ್ಲಿ ನೋಡ್ತಾ ಹೋದಾಗ ಫಸ್ಟ್ ಬರ್ತಕ್ಕಂಥದ್ದು ಕುವೆಂಪುರವರು 1967 ಶ್ರೀರಾಮಾಯಣ ದರ್ಶನಂ. ಓಕೆ, ಸೊ 1967ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಅನೌನ್ಸ್ ಆಗುತ್ತೆ. ಬಟ್ ಕೊಡ್ತಕ್ಕಂಥದ್ದು 1968ರಲ್ಲಿ ಇವರ ಒಂದು ಕೈಗೆ ಸಿಗ್ತಕ್ಕಂಥದ್ದು 1968ರಲ್ಲಿ. ಇನ್ನು ನೆಕ್ಸ್ಟ್ ಬಂದು ದ.ರಾ ಬೇಂದ್ರೆಯವರು 1973ರಲ್ಲಿ 4 ತಂತಿ ಅಂತಕ್ಕಂಥ ಕೃತಿಗೆ ಸಿಗ್ತಾ ಹೋಗುತ್ತೆ. ಶಿವರಾಮ್ ಕಾರಂತ್ ಬಂದು 1977 ಮೂಕಜ್ಜಿಯ ಕನಸುಗಳು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬಂದು 1988 ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ. ಆ್ಯಂಡ್ ಚಿಕ್ಕವೀರ ರಾಜೇಂದ್ರ, ಸೊ ಮೇಯ್ನಾಗಿ ಚಿಕ್ಕವೀರ ರಾಜೇಂದ್ರ ಕೇಳ್ತಾರೆ. ಆ್ಯಂಡ್ ವಿ.ಕೃ ಗೋಕಾಕ್ ಬಂದು 1990 ಭಾರತ ಸಿಂಧು ರಶ್ಮಿಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. U.R. ಅನಂತಮೂರ್ತಿ ಅವರಿಗೆ ಸಿಗ್ತಕ್ಕಂಥದ್ದು 1994ರಲ್ಲಿ ಸಮಗ್ರ ಸಾಹಿತ್ಯ ಅಂತ ಕೇಳ್ತಾರೆ. ಸೊ ಏನು ಸಂಸ್ಕಾರ ಅಂತ ಹೇಳಿದ್ವಿ, ಅದರ ಜೊತೆಗೆ ಸಮಗ್ರ ಸಾಹಿತ್ಯ ಅಂತ ಕೊಟ್ಟು ಸಹ ನೀವು ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಗಿರೀಶ್ ಕಾರ್ನಾಡು, ಚಂದ್ರಶೇಖರ್ ಕಂಬಾರ, ಸೊ ಇವರಿಗೆಲ್ಲ ಸಮಗ್ರ ಸಾಹಿತ್ಯಕ್ಕೆ ಸಿಗ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಲಾಸ್ಟ್ ಅಂತ ಹೇಳಿದ್ರೆ ಚಂದ್ರಶೇಖರ್ ಕಂಬಾರ ಅವರು 8th ಇವರ ಕನ್ನಡ ಲಾಸ್ಟಲ್ಲಿ ಬರ್ತಕ್ಕಂಥದ್ದು 2010ರಲ್ಲಿ ಸಿಗ್ತಕ್ಕಂಥದ್ದು. ಅದಾದಮೇಲೆ ಯಾರಿಗೂ ಸಹ ಸಿಕ್ಕಿಲ್ಲ. ಆ್ಯಂಡ್ ನೆಕ್ಸ್ಟ್ ಅತಿ ಹಗುರವಾದ ಅನಿಲ ಯಾವುದು ಅಂತ ಕೇಳಿದರೆ ಜಲಜನಕ, ಹೀಲಿಯಂ, ಜಿನಾನ್, ರಾಡಾನ್ ಅಂತ ಕೊಟ್ಟಿದ್ರೆ ಅತಿ ಹಗುರವಾದ, ಹಗುರ ಅಂದರೆ ಭಾರವಿಲ್ಲದ, ಅತಿ ಹಗುರವಾದ, ಲೈಟ್ ವೆಯ್ಟ್ ಅಂತ ಏನು ಹೇಳ್ತೀವಿ, ಅತಿ ಹಗುರವಾದ ಅನಿಲ ಯಾವುದು ಅಂತ ಹೇಳಿದ್ರೆ ಜಲಜನಕ ಆಗಿರುತ್ತೆ. ಆಪ್ಷನ್ 1 ಜಲಜನಕ, ಹೈಡ್ರೋಜನ್. ಹಾಲು ಮೊಸರಾಗಿ ಪರಿವರ್ತನೆಗೊಂಡಾಗ ಅದರ ಹುಳಿಯ ಅಂಶ ಈ ಕೆಳಗಿನ ಆಮ್ಲದಿಂದ ಉಂಟಾಗುತ್ತದೆ. ಸಿಟ್ರಿಕ್, ಲ್ಯಾಕ್ಟಿಕ್, ಅಸಿಟಿಕ್, ಟಾರ್ಟರಿಕ್ ಅಂತ ಕೊಟ್ಟಿದ್ರೆ ಹಾಲಿನಲ್ಲಿ ಅಥವಾ ಮೊಸರಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಅಂತ ಹೇಳಿರೋದು ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತೆ. ಆಪ್ಷನ್ 2 ಲ್ಯಾಕ್ಟಿಕ್ ಆಮ್ಲ. ಇನ್ನು ಸಿಟ್ರಿಕ್ ಆಮ್ಲ ಮತ್ತು ಇವೆಲ್ಲ ಎಲ್ಲಿ ಕಂಡು ಬರುತ್ತೆ ನೋಡೋದಾದ್ರೆ ಸ್ನೇಹಿತರೆ ನೋಡಿ, ಕೆಂಪು ಇರುವೆಯಲ್ಲಿ ಕಂಡುಬರ್ತಕ್ಕಂಥದ್ದು ಫಾರ್ಮಿಕ್ ಆಮ್ಲ ಆಗಿರುತ್ತೆ. ಗೋಧಿಯಲ್ಲಿ ಬಂದು ಗ್ಲುಮ್ಯಾಟಿಕ್ ಆಮ್ಲ ಕಂಡು ಬರುತ್ತೆ. ಹಾಲು ಅಥವಾ ಮೊಸರಲ್ಲಿ ಕಂಡು ಬರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತೆ. ಹಣ್ಣಿನ ರಸದಲ್ಲಿ ಕಂಡು ಬರ್ತಕ್ಕಂಥ ಅಸಿಟಿಕ್. ಆ್ಯಂಡ್ ಅಸಿಟಿಕ್ ಬಂದು ವಿನೆಗರಲ್ಲೂ ಸಹ ಕಂಡು ಬರುತ್ತೆ. ವಿನೆಗರ್
ವೆರಿ ಇಂಪಾರ್ಟೆಂಟ್. ವಿನೆಗರಲ್ಲಿ ಸಹ ಅಸಿಟಿಕ್ ಆಮ್ಲ ಕಂಡು ಬರುತ್ತೆ. ಹುಣಸೆ ಹಣ್ಣು ಬಂದು ಟಾರ್ಟರಿಕ್ ಆಮ್ಲ, ಹುಲ್ಲು ಎಲೆ ಮೂತ್ರದಲ್ಲಿ ಬಂದು ಬೆಂಜೋಯಿಕ್ ಆಮ್ಲ ಕಂಡು ಬರುತ್ತೆ. ನಿಂಬೆ ಕಿತ್ತಳೆಯಲ್ಲಿ ಬಂದು ಸಿಟ್ರಿಕ್ ಆಮ್ಲ ಕಂಡು ಬರ್ತಕ್ಕಂಥದ್ದು. ಟೊಮೆಟೊ ಬಂದು ಹ್ಯಾಕ್ಸಲಿಕ್ ಆಮ್ಲ, ಪಾಲಕ್ ಸೊಪ್ಪಿನಲ್ಲಿ ಕಂಡು ಬರ್ತಕ್ಕಂಥದ್ದು ಪೋಲಿಕ್ ಆಮ್ಲ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇಷ್ಟು ಸಹ ಇಂಪಾರ್ಟೆಂಟು. ಒಂದು ಕ್ವೆಶನ್ ಡೆಫಿನೆಟ್ ಆಗಿ ಕೇಳ್ತಾರೆ ಇದರಲ್ಲಿ. ನೆಕ್ಸ್ಟ್ ನೋಡ್ತಾ ಹೋದರೆ, ಪಿಟ್ಯುಟರಿ ಗ್ರಂಥಿಯು ಮಾನವ ದೇಹದ ಈ ಕೆಳಗಿನ ಭಾಗದಲ್ಲಿದೆ. ಮೆದುಳು, ಉದರ, ಹೃದಯ, ಕಣ್ಣು. ಪಿಟ್ಯುಟರಿ ಗ್ರಂಥಿ ಅಂತಕ್ಕಂಥದ್ದು ಮನುಷ್ಯನ ಒಂದು ಮೆದುಳಿನಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕುತ್ತಿಗೆ ಮೇಲೆ ಕಂಡು ಬರುತ್ತೆ ಯಾವುದಂತ ಹೇಳಿದ್ರೆ, ಕುತ್ತಿಗೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಥೈರಾಯ್ಡ್ ಗ್ರಂಥಿ, ಥೈರಾಯ್ಡ್. ಓಕೆ, ಸೊ ಗಳಗಡ್ಡ ರೋಗ ಏನು ಬರುತ್ತೋ ಕುತ್ತಿಗೆ ಅಂತ ಹೇಳಿದಾಗ ಅಲ್ಲಿ ಕುತ್ತಿಗೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಥೈರಾಯ್ಡ್ ಆಗಿರುತ್ತೆ. ಪಿಟ್ಯುಟರಿ ಬಂದು ಮೆದುಳಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ, ಇನ್ನು ಗ್ರಂಥಿಗಳ ಅತಿ ದೊಡ್ಡ ಗ್ರಂಥಿ ಅಂತ ನಾವು ಯಕೃತ್ ಅಂತ ಹೇಳ್ತೀವಿ. ಯಕೃತ್ ಬಂದು ಈ ಒಂದು ಗ್ರಂಥಿಗಳಲ್ಲೇ ಅತಿ ದೊಡ್ಡದಾದಂಥ ಒಂದು ಗ್ರಂಥಿಯಾಗಿರುತ್ತೆ. ಹೆಪಟೈಟಿಸ್ ಕಾಯಿಲೆಯಿಂದ ದೇಹದ ಈ ಭಾಗಕ್ಕೆ ಹಾನಿಯುಂಟಾಗುತ್ತದೆ. ಶ್ವಾಸಕೋಶ, ಗುಲ್ಮ, ಮೂತ್ರಪಿಂಡ, ಪಿತ್ತಾಶಯ. ಸೊ ಕಿಡ್ನಿ ಅಂತ ಏನು ಹೇಳ್ತೀವಿ. ಸೊ ಹೆಪಟೈಟಿಸ್ ಕಾಯಿಲೆಯಿಂದ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ 4 ಪಿತ್ತಾಶಯ. ನೋಡಿ ಸ್ನೇಹಿತರೆ, ಹೆಪಟೈಟಿಸ್ ಅಂತ ಹೇಳಿದ್ರೆ ಇದು ಯಕೃತ್. ಸೊ ಪಿತ್ತಾಶಯ ಅಂತ ಏನು ಹೇಳಿದ್ರೆ ಯಕೃತ್ಗೆ ಸಂಬಂಧಿಸಿದಂಥ ರೋಗವಾಗಿದ್ದು ಈ ರೋಗದಲ್ಲಿ ಯಕೃತ್ನಲ್ಲಿ ಉರಿ ಊತ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಒಂದು ವಿಧದ ವೈರಸ್ನಿಂದ ಉಂಟಾಗ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ವೈರಸ್ನಿಂದ ಇರ್ತಕ್ಕಂಥ ಒಂದು ರೋಗ. ಸೊ ಇದರಲ್ಲಿ 2 ವಿಧ ಬರುತ್ತೆ, ಈಲಿ ಉರಿತ ಮತ್ತು ಈಲಿ ಗಂತಿ ಅಂತ ಬರುತ್ತೆ ಸ್ನೇಹಿತರೆ. ಸೊ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂತಂದರೆ ಬೇಕಾದ್ರೆ ಕೊಡ್ತೀನಿ, ನೀವು ಮೆಸೇಜನ್ನು ಮಾಡಿದ್ರೆ ಅಥವಾ ಕಮೆಂಟನ್ನು ಮಾಡಿದ್ರೆ. ಬಟ್ ಇಲ್ಲಿ ಹೆಪಟೈಟಿಸ್ ಅಂತಕ್ಕಂಥದ್ದು ಯಕೃತ್ಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಆಗಿದ್ದು ಇದು ವೈರಸ್ನಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಆಂಕಾಲಜಿ ಮೀನ್ಸ್ ಸ್ಟಡಿ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸ್ನೇಹಿತರೆ, ಸ್ಟಡಿ ಆಫ್ ಕ್ಯಾನ್ಸರ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದ್ರೆ ಅರ್ಬುದ ರೋಗ, ಪಕ್ಷಿ, ಟಿಶ್ಯೂ, ಕಿವಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಅರ್ಬುದ ಅಥವಾ ಏಡಿಗಂಟಿ ರೋಗ ಅಂತ ಹೇಳ್ತೀವಿ. ಅಂದರೆ ಇಟ್ ಮೀನ್ಸ್ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಸ್ಟಡಿ ಮಾಡ್ತಕ್ಕಂಥದ್ದು ನಾವು ಆಂಕಾಲಜಿ ಅಂತ ಹೇಳ್ತೀವಿ. ನಾವು ಪಕ್ಷಿ ಬಗ್ಗೆ ನೋಡ್ತಾ ಹೋದ್ರೆ ಆರ್ನಿಥಾಲಜಿ ಅಂತ ಹೇಳ್ತೀವಿ, ಆರ್ನಿಥಾಲಜಿ. ಸೊ ಆಪ್ಷನ್ 2ಗೆ ಆರ್ನಿಥಾಲಜಿ ಬರುತ್ತೆ. ಅರ್ಬುದ ಅಥವಾ ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಆಂಕಾಲಜಿ ಅಧ್ಯಯನ ಅಂತ ಹೇಳಬಹುದು, ಸ್ಟಡಿ ಆಫ್ ಕ್ಯಾನ್ಸರ್. ಕ್ಷಕಿರಣವನ್ನು ಕಂಡಿದ್ದವರು ಯಾರು? ಮೇಡಮ್ ಕ್ಯೂರಿ, ವಿಲ್ಹೆಲ್ಮ್ ರಾಂಚನ್, ರಿಚರ್ಡ್ ಜೇಮ್ಸ್ ಕಾಲ್, ಎಲ್ಸ್ನರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಡಮ್ ಕ್ಯೂರಿ ಅವರು ಬಂದು ರೇಡಿಯಂ ಅನ್ನು ಕಂಡುಹಿಡಿತಾರೆ ಸ್ನೇಹಿತರೆ, ರೇಡಿಯಂ. ಓಕೆ, ಸೊ ವಿಲ್ಹೆಲ್ಮ್ ರಾಂಚನ್ ಬಂದು ಎಕ್ಸ್ ಕಿರಣವನ್ನು ಕಂಡುಹಿಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಆಪ್ಷನ್ 2 ವಿಲ್ಹೆಲ್ಮ್ ರಾಂಚನ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋದರೆ, ಡೇವಿಡ್ ಬುಷ್ನೆಲ್ ಕಂಡುಹಿಡಿದಂತಹ ವಸ್ತು ಯಾವುದು? ದೂರದರ್ಶಕ ಯಂತ್ರ, ಟ್ರಾನ್ಸಿಸ್ಟರ್, ವಿಂಡ್ ಮಿಲ್, ಸಬ್ಮೆರಿನ್ ಅಂತ ಕೊಟ್ಟಿದ್ದಾರೆ. ಡೇವಿಡ್ ಬುಷ್ನೆಲ್ ಅವರು ಕಂಡುಹಿಡ್ತಕ್ಕಂಥ ಸಬ್ಮೆರಿನ್ ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದರೆ, ಇನ್ನು ದೂರದರ್ಶಕ ಯಂತ್ರವನ್ನು ಮೊಟ್ಟ ಬಾರಿಗೆ 1608ರಲ್ಲಿ ಹ್ಯಾಂಡ್ ಸ್ಲಿಪ್ಪರ್ಸ್ ಅಂತಕ್ಕಂಥವ್ರು ಕಂಡುಹಿಡ್ತಾರೆ. ಅದಾದ ನಂತರ ಗೆಲಿಲಿ ಬರ್ತಾನೆ, ಅದಾದ ನಂತರ ನ್ಯೂಟನ್ ಬರ್ತಾರೆ. ಸೊ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ. ಆ್ಯಂಡ್ ಟ್ರಾನ್ಸಿಸ್ಟರ್ನ ನೋಡ್ತಾ ಹೋದರೆ, ಟ್ರಾನ್ಸಿಸ್ಟರ್ನ ಕಂಡುಹಿಡಿದವರು ಯಾರು ಅಂತ ಹೇಳಿದಾಗ, ಟ್ರಾನ್ಸಿಸ್ಟರ್ನ 1947ರಲ್ಲಿ ಅಮೆರಿಕದ ಬೆಲ್ ಲ್ಯಾಬ್ರೋಟರೀಸ್ನಲ್ಲಿ ಕಂಡುಹಿಡಿತಾರೆ. ಜಾನ್ ಬಾರ್ಡಿನ್, ವಾಲ್ಟರ್ ಬ್ರಾಟೈನ್ ಮತ್ತು ವಿಲಿಯಂ ಶಾಕ್ಲಿ ಅಂತ 3 ಜನ ಅಮೆರಿಕಾದಲ್ಲಿ ಕಂಡಿರ್ತಕ್ಕಂಥದ್ದು. ಜಾನ್ ಬಾರ್ಡಿನ್, ವಾಲ್ಟರ್ ಬ್ರಾಟೈನ್ ಮತ್ತು ವಿಲಿಯಂ ಶಾಕ್ಲಿ ಅಂತಕ್ಕಂಥ 3 ಜನ ಈ ಒಂದು ಸೈಂಟಿಸ್ಟ್ಗಳು ಕಂಡಿರ್ತಾರೆ. ಸೊ ಇವ್ರಿಗೋಸ್ಕರ ಭೌತವಿಜ್ಞಾನದಲ್ಲಿ ಏನು ಮಾಡ್ತಾರೆ, ಇವರಿಗೆ 1956ರಲ್ಲಿ ನೊಬೆಲ್ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಈ ಒಂದು ಟ್ರಾನ್ಸಿಸ್ಟರ್ನ ಕಂಡಿದ್ದವರು ಈ 3 ಜನ ವ್ಯಕ್ತಿಗಳಾಗಿರ್ತಾರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾಗ, ವಿಂಡ್ ಮಿಲ್ಲನ್ನು ಪರ್ಷಿಯನ್ ಅವರು ಅಥವಾ ಪರ್ಷಿಯನ್ ಅಂತ ಏನು ಹೇಳ್ತೀವೋ, ಇವರು 700 ಅಥವಾ 900 ಈ ಒಂದು ಟೈಮಲ್ಲಿ ಈ ಒಂದು ವಿಂಡ್ ಮಿಲ್ಲನ್ನು ಸೊ ಅವರ ಒಂದು ಕೆಲಸ ಕಾರ್ಯಗಳಿಗೋಸ್ಕರ ಕಂಡಿಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದಾದ ನಂತರ ಅದು ಇಂಪ್ರೂವೈಸ್ ಆಗ್ತಾ ಎಲ್ಲ ಈ ಕಡೆ ಹರಡ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಸಲ್ಮಾನ್ ರಶ್ದಿ ಬರೆದಂಥ ಪುಸ್ತಕ ಯಾವುದಂತ ಕೇಳಿದರೆ, ಸಲ್ಮಾನ್ ರಶ್ದಿ ಬರೆದಂಥ ಒಂದು ಪುಸ್ತಕ ಇನ್ ಕಸ್ಟಡಿ ಮಿಡ್ನೈಟ್ ಚಿಲ್ಡ್ರನ್ಸ್ ರೈಟ್ಸ್ ಆಫ್ ಮ್ಯಾನ್ ಬಾರ್ನ್ ಫ್ರೀ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಮಿಡ್ನೈಟ್ ಚಿಲ್ಡ್ರನ್ಸ್ ಅಂತಕ್ಕಂಥದ್ದು ಸಲ್ಮಾನ್ ರಶ್ದಿ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಆಗಿರುತ್ತೆ ಸ್ನೇಹಿತರೆ. ಇನ್ನು ಇನ್ ಕಸ್ಟಡಿ ಬುಕ್ಕನ್ನು ಬರೆದಿರ್ತಕ್ಕಂಥ ಅನಿತಾ ದೇಸಾಯಿ. ಆ್ಯಂಡ್ ನೆಕ್ಸ್ಟ್ ರೈಟ್ಸ್ ಆಫ್ ಮ್ಯಾನ್ ಅಂತಕ್ಕಂಥದ್ದು ಬಂದು ಥಾಮಸ್ ಪೇನ್.
ಥಾಮಸ್ ಪೇನ್ ಅವರು ಬರೆದಿರ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತವ್ರೆ ದಾಸ್ ಕ್ಯಾಪಿಟಲ್ ಗ್ರಂಥವನ್ನು ಬರೆದಂತಹ ವ್ಯಕ್ತಿ ಯಾರಂತ ಕೇಳಿದರೆ ಅಡಲ್ಫ್ ಹಿಟ್ಲರ್, ಕಾರ್ಲ್ ಮಾರ್ಕ್ಸ್, ಲೆನಿನ್ ಆ್ಯಂಡ್ ಆಡಮ್ ಸ್ಮಿತ್ ಕೊಟ್ಟಿದ್ದಾರೆ. ದಾಸ್ ಕ್ಯಾಪಿಟಲ್ ಗ್ರಂಥವನ್ನು ಬರೆದಂತಹ ವ್ಯಕ್ತಿ ಆಪ್ಷನ್ 2 ಕಾರ್ಲ್ ಮಾರ್ಕ್ಸ್ ರವರು. ಸಂಯುಕ್ತ ಅಮೆರಿಕದ ಮೊಟ್ಟ ಮೊದಲನೇ ಅಧ್ಯಕ್ಷ ಯಾರಂತ ಕೇಳಿದರೆ ಇದು ಯಾವಾಗ ಅಮೆರಿಕದ ಅಧ್ಯಕ್ಷರು ವಿಲಿಯಂ ಜಾರ್ಜ್, ಜೇಮ್ಸ್ ಎ ಗ್ಯಾರ್ಫೀಲ್ಡ್, ಅಬ್ರಹಂ ಲಿಂಕನ್, ಜಾರ್ಜ್ ವಾಷಿಂಗ್ಟನ್. ಎಸ್, ಆನ್ಸರ್ ಆಪ್ಷನ್ 4 ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥವ್ರು ಮೊಟ್ಟ ಮೊದಲ ಬಾರಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಇನ್ನು ಅಮೆರಿಕದಲ್ಲಿ. ರಷ್ಯಾದ ಮಹಾಕ್ರಾಂತಿಯು ನಡೆದಂಥ ಇಸ್ವಿ ಯಾವುದಂತ ಕೇಳಿದರೆ 1912, 16, 13 ಆ್ಯಂಡ್ 17. 1917ರಲ್ಲಿ ರಷ್ಯಾದ ಮಹಾಕ್ರಾಂತಿ ನಡೀತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 4. ನ್ಯೂಯಾರ್ಕಿನ ಅವಳಿ ಗೋಪುರದ ಮೇಲೆ ಸೆಪ್ಟೆಂಬರ್ 11ರಂದು ನಡೆದಂಥ ದಾಳಿಯ ವರ್ಷ ಯಾವುದು? ನ್ಯೂಯಾರ್ಕಿನ ಅಂದರೆ ಅಮೆರಿಕದ ನ್ಯೂಯಾರ್ಕ್ನ ಅವಳಿ ಗೋಪುರದ ಮೇಲೆ ಸೆಪ್ಟೆಂಬರ್ 11 ಅಂತ ಹೇಳಿದ್ರೆ 2001ರಲ್ಲಿ ಈ ಒಂದು ಅಟ್ಯಾಕ್ ಆಗುತ್ತೆ. ಅಂದರೆ ಅಲ್ ಖೈದಾ ಇಂದ ಇರ್ತಾರೋ ಸೊ ಇವರ ಒಂದು ಇದರಿಂದ ಈ ಒಂದು ಅಟ್ಯಾಕ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ 3000ಕ್ಕೂ ಅಧಿಕ ಜನರು ಸಾವನ್ನು ಅಪ್ತಾರೆ ಸ್ನೇಹಿತರೆ. ಸೊ ಇದು ಅಮೆರಿಕದ ನಡೆದಂಥ ಒಂದು ಘಟನೆ ಆಗಿರುತ್ತೆ. 2001 ಸೆಪ್ಟೆಂಬರ್ 11 ಬೆಳಿಗ್ಗೆ 8:46ರಲ್ಲಿ ನಡೆದಂಥ ಒಂದು ಘಟನೆ ಆಗಿರುತ್ತೆ. ಮೊದಲ ಪಾಣಿಪತ್ ಯುದ್ಧವು ನಡೆದಂಥ ಇಸ್ವಿ ಯಾವುದಂತ ಕೇಳಿದರೆ ಕ್ರಿಸ್ತಶಕ 1526, 517, 520, 523. ಮೊದಲ ಪಾಣಿಪತ್ ಕದನ 1526ರಲ್ಲಿ ನಡೆಯುತ್ತೆ. ಎರಡನೇದು ಬಂದು 1556ರಲ್ಲಿ ನಡೆಯುತ್ತೆ. ಸೊ ನೋಡಿ, ಮೊದಲ ಪಾಣಿಪತ್ ಕದನ ಏಪ್ರಿಲ್ 11, 1526. ಸೊ ಸ್ನೇಹಿತರೆ, ಕೆಲವೊಂದು ಇದರಲ್ಲಿ ಏಪ್ರಿಲ್ ಅಥವಾ ಈ ಒಂದು ಏನು ಟೈಮ್ ಇದೆಯೋ ಇದನ್ನು ಸಹ ಕೇಳ್ತಾ ಹೋಗ್ತಾರೆ. ಏನೋ ತಿಂಗಳು ಮತ್ತು ದಿನಗಳನ್ನು ಸಹ ಕೇಳ್ತಾ ಹೋಗ್ತಾರೆ. ಅದನ್ನು ಸಹ ನೋಡ್ಕೊಳ್ತಾ ಹೋಗಿ. 1526 ಏಪ್ರಿಲ್ 21ರಂದು ಮೊದಲ ಪಾಣಿಪತ್ ಕದನ ಯಾರ್ಯಾರು ನಡೆಯುತ್ತೆ ಅಂದರೆ ಬಾಬರ್ ಮತ್ತು ಇಬ್ರಾಹಿಂ ಲೂದಿಯ ನಡುವೆ ನಡೀತಕ್ಕಂಥದ್ದು ಆಗಿರುತ್ತೆ. ಬಾಬರ್ ಮತ್ತು ಇಬ್ರಾಹಿಂ ಲೂದಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಬರ್ ತನ್ನ ಫಿರಂಗಿ ಬಲದಿಂದ ಲೂದಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥ ಮೊದಲ ಒಂದು ಪಾಣಿಪತ್ ಕದನದಲ್ಲಿ ಆಗಿರುತ್ತೆ. ಇನ್ನು ಎರಡನ್ನು ನೋಡ್ತಾ ಹೋದಾಗ ನವೆಂಬರ್ 5, 1556ರಲ್ಲಿ ಅಕ್ಬರ್ ಮತ್ತು ಹೇಮುವಿನ ನಡುವೆ ಈ ಒಂದು ಎರಡನೇ ಪಾಣಿಪತ್ ಕದನ. ಅಂದರೆ ಫಸ್ಟ್ ಏನಾಗುತ್ತೆ, ಬಾಬರ್ ಇಲ್ಲಿ ಸೆಣಸಾಟವನ್ನು ಮಾಡ್ತಾನೆ. ಬಟ್ ಅವನು ಸಾವನ್ನ ಅಪ್ಪಿದ ನಂತರ ಏನು ಮಾಡ್ತಾನೆ, ಅವನ ಮಗನ ಅಂತ ಅಕ್ಬರ್ ಈ ಒಂದು ಕದನಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅಕ್ಬರ್ ಮತ್ತು ಹೇಮುವಿನ ನಡುವೆ ನಡೆದಂಥ ಒಂದು ಪಾಣಿಪತ್ ಕದನ ಎರಡನೇ ಪಾಣಿಪತ್ ಕದನ ಆಗಿರುತ್ತೆ. ಸೊ ಇಲ್ಲಿ ಹೇಮು ಕಣ್ಣಿಗೆ ಬಾಣ ತಗುಲಿ ಪ್ರಜ್ಞೆ ತಪ್ಪಿದ್ದರಿಂದ ಅಕ್ಬರ್ ವಿಜಯಶಾಲಿ ಆಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಮೂರನೇ ಪಾಣಿಪತ್ ಕದನ ಏನಾಗುತ್ತೆ, ಜನವರಿ 14, 1761ರಲ್ಲಿ ಮರಾಠರ ಒಂದು ಸದಾಶಿವರಾವ್ ನೇತೃತ್ವದಲ್ಲಿ ಆಫ್ಘನ್ ಆಕ್ರಮಣಕಾರ ಅಹಮದ್ ಶಾ ಅಬ್ದಾಲಿ ಇವರ ನಡುವೆ ನಡೀತಕ್ಕಂಥದ್ದು ಈ ಒಂದು ಮೂರನೇ ಪಾಣಿಪತ್ ಕದನ ಆಗಿರುತ್ತೆ. ಸೊ ಅಬ್ದಾಲಿಯ ಜಯವು ಮರಾಠರ ಉತ್ತರ ಭಾರತ ವಿಸ್ತರಣೆಯನ್ನು ತಡೆಯಿತು ಮತ್ತು ಬ್ರಿಟಿಷರ ಏಳಿಗೆಗೆ ದಾರಿಯನ್ನು ಮಾಡಿಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಭಾರತ ಕಾಂಗ್ರೆಸ್ನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷ ಯಾರಂತ ಕೇಳಿದರೆ ಶ್ರೀಮತಿ ಸುಚೇತಾ ಕೃಪ್ಲಾನಿ ಆ್ಯಂಡ್ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ರಾಜ್ಕುಮಾರಿ ಅಮೃತ್ ಕೌರ್ ರವರು. ಸೊ ಆನ್ಸರ್ ಬಂದು ಆಪ್ಷನ್ 3 ಶ್ರೀಮತಿ ಸರೋಜಿನಿ ದೇವಿ ನಾಯ್ಡುರವರು ಆಗಿರ್ತಾರೆ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ, ಸುಚೇತಾ ಕೃಪ್ಲಾನಿ ಏನಿದೆಯೋ ಇವರು 1908 ಅಂದರೆ ಅವರ ಒಂದು ಜನನ ಮತ್ತು ಮರಣ ಆಗಿರುತ್ತೆ. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿದ್ದವರು ಸುಚೇತಾ ಕೃಪ್ಲಾನಿ. ಸೊ ಇವರು 1963ರಿಂದ 67ರವರೆಗೆ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಈ ಒಂದು ಮುಖ್ಯಮಂತ್ರಿಯಾಗಿ ಮುನ್ನಡೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಮೊಟ್ಟ ಮೊದಲ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಮುಖ್ಯಮಂತ್ರಿ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪ್ಲಾನಿರವರು. ಓಕೆ, ಇನ್ನು ವಿಜಯಲಕ್ಷ್ಮಿ ಪಂಡಿತ್ ಯಾರು, ಒಬ್ಬ ರಾಜತಾಂತ್ರಿಕ ಮತ್ತು ರಾಜಕಾರಣಿ ಆಗಿದ್ದು ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಕ್ಕಂಥದ್ದು ವಿಜಯಲಕ್ಷ್ಮಿ ಪಂಡಿತ್ ಅವರು. ಸೊ ಇದು ಸಹ ಅಷ್ಟೇ ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಸರೋಜಿನಿ ನಾಯ್ಡು ಬಂದು ಭಾರತ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಹೆಸರಾಂತ ಕವಯಿತ್ರಿ ಮತ್ತು ರಾಜಕಾರಣಿ. ಇವರನ್ನೇ ಭಾರತದ ಕೋಗಿಲೆ ಅಥವಾ ನೈಟಿಂಗೇಲ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಇವರಾಗಿರ್ತಾರೆ. ಆ್ಯಂಡ್ ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲರಾಗಿರ್ತಾರೆ. ಸೊ ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಬಂದು ಸುಚೇತಾ ಕೃಪ್ಲಾನಿ. ಆ್ಯಂಡ್ ಉತ್ತರ ಪ್ರದೇಶದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲ ಅಂತಂದರೆ ಅದು ಸರೋಜಿನಿ ನಾಯ್ಡುರವರು. ಇನ್ನು ರಾಜ್ಕುಮಾರಿ ಅಮೃತ್ ಕೌರ್ ಬಂದು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರಿಯಾಗಿರ್ತಾರೆ. ಆ್ಯಂಡ್ ಗಾಂಧೀಜಿಯವರ ಅನುಯಾಯಿಯಾಗಿರ್ತಾರೆ ಮತ್ತು ಸ್ವತಂತ್ರ ಭಾರತದ ಮೊದಲ ಆರೋಗ್ಯ ಸಚಿವೆಯಾಗಿರ್ತಾರೆ. ಯಾರು? ರಾಜ್ಕುಮಾರಿ ಅಮೃತ್ ಕೌರ್ ರವರು. ಓಕೆ, ನೆಕ್ಸ್ಟ್ 2 ದೊಡ್ಡ ಭೂಪ್ರದೇಶವನ್ನು ಕೂಡಿಸುವಂತಹ ಅತಿ ಸಣ್ಣ ಪ್ರದೇಶ ಯಾವುದಂತ ಕೇಳಿದರೆ ಭೂಖಂಡ ಅಥವಾ ಭೂಶಿರ, ಕೊಲ್ಲಿ, ಪರ್ಯಾಯ ದ್ವೀಪ, ಜಲಸಂಧಿ. ಸೊ ಇಲ್ಲಿ 2 ಭೂಪ್ರದೇಶವನ್ನು ಕೂಡಿಸುವಂತಹ ಅತಿ ಸಣ್ಣ ಪ್ರದೇಶ ಅಂತ ಕೇಳಿದರೆ ಸ್ನೇಹಿತರೆ, ಪರ್ಯಾಯ ದ್ವೀಪ ಅಂದರೆ ನಮ್ಗೆ ಗೊತ್ತಿದೆ. ಯಾಕಂದರೆ ಪರ್ಯಾಯ ದ್ವೀಪ ನಮ್ಮ ಒಂದು ಇಂಡಿಯಾನು ಸಹ ಒಂದು ಭಾರತನೂ ಸಹ ಒಂದು
ಪರ್ಯಾಯ ದ್ವೀಪ, ಯಾಕಂದರೆ 3 ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇರುತ್ತೆ. ಸೊ ಹಾಗಾಗಿ ಪರ್ಯಾಯ ದ್ವೀಪ ಈ ಎರಡೂ ದೊಡ್ಡ ಭೂಪ್ರದೇಶವನ್ನು ಕೂಡಿಸ್ತಕ್ಕಂಥ ಒಂದು ಜಾಗ ಆಗೋದಿಲ್ಲ. ಇನ್ನು ಜಲಸಂಧಿ ಅಂತ ಹೇಳಿದಾಗ ಸ್ನೇಹಿತರೆ ನಿಮಗೆ ಗೊತ್ತಿರುತ್ತೆ, ಈಗ ಶ್ರೀಲಂಕಾ ಮತ್ತು ಏನು ಇಂಡಿಯಾ ಮಧ್ಯ ಬರ್ತಕ್ಕಂಥದ್ದು ಈ ಒಂದು ಜಲಸಂಧಿ ಇರುತ್ತೋ, ಅಂದರೆ ಎರಡು ಒಂದು ದ್ವೀಪ ಮತ್ತು ಒಂದು ರಾಷ್ಟ್ರವನ್ನು ಸಪ್ರೇಟ್ ಮಾಡ್ತಕ್ಕಂಥದ್ದು ಜಲಸಂಧಿ ಆಗಿರುತ್ತೆ. ಇನ್ನು ಕೊಲ್ಲಿ ಅಂತ ಹೇಳಿದಾಗಲೂ ಅಷ್ಟೇ, ಕೊಲ್ಲಿ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ 3 ಕಡೆ ಭೂಮಿ ಇರುತ್ತೆ, ಒಂದು ಕಡೆ ನೀರು ಸುತ್ತುವರೆದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಬಂಗಾಳ ಕೊಲ್ಲಿ ಅಂತ ಏನು ಹೇಳ್ತೀವೋ, ಸೊ ಅಲ್ಲಿ ಏನಾಗುತ್ತೆ 3 ಕಡೆ ಒಂದು ರಾಷ್ಟ್ರ ಅಥವಾ ಭೂಮಿ ಅದರ ಸುತ್ತುವರೆದಿರುತ್ತೆ, ಒಂದು ಕಡೆ ಮಾತ್ರ ನೀರು ಇರ್ತಕ್ಕಂಥದ್ದು. ಸೊ ಅದು ಕೊಲ್ಲಿ ಆಗಿರುತ್ತೆ. ಇನ್ನು ಭೂಖಂಡ ಅಥವಾ ಭೂಶಿರ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ, ಎರಡು ಭೂಪ್ರದೇಶ ಅಥವಾ ಎರಡು ಸಮುದ್ರದ ಒಂದು ಇದನ್ನು ಕೂಡಿಸ್ತಕ್ಕಂಥ ಒಂದು ಸಣ್ಣ ಪ್ರದೇಶ ಅಂತ ಹೇಳ್ಬೋದು. ಆನ್ಸರ್ ಆಪ್ಷನ್ 1 ಭೂಖಂಡ ಅಥವಾ ಭೂಶಿರ ಆಗಿರ್ತಕ್ಕಂಥದ್ದು. ಓಕೆ, ಸಮುದ್ರದೊಳಗೆ ವಿಸ್ತರಿಸಿದಂಥ ಕೆಲವೊಂದು ಭೂಪ್ರದೇಶಗಳನ್ನು ಸೇರಿಸ್ತಕ್ಕಂಥದ್ದು, ಜೋಡಿಸ್ತಕ್ಕಂಥದ್ದಾಗಿರ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಪಂಚದಲ್ಲಿ ಅತಿ ದೊಡ್ಡ ಮಹಾಸಾಗರ ಯಾವುದು? ಹಿಂದೂ ಮಹಾಸಾಗರ, ಶಾಂತಿ ಸಾಗರ, ಅಟ್ಲಾಂಟಿಕ್, ದಕ್ಷಿಣ ಧ್ರುವ ಸಾಗರ. ಪ್ರಪಂಚದಲ್ಲಿ ಅತಿ ದೊಡ್ಡ ಮಹಾಸಾಗರ ಅಂತ ಹೇಳಿದ್ರೆ ಶಾಂತಿ ಸಾಗರ ಅಥವಾ ಪೆಸಿಫಿಕ್ ಅಂತ ಹೇಳ್ತೀವಿ, ಪೆಸಿಫಿಕ್ ಸಾಗರ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನೋಡಿ, ಪ್ರಮುಖ ಮಹಾಸಾಗರ ನೋಡ್ತಾ ಹೋದಾಗ ಸ್ನೇಹಿತರೆ ಪೆಸಿಫಿಕ್ ಮಹಾಸಾಗರ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ, ಅದಾದ ನಂತರ ಅಟ್ಲಾಂಟಿಕ್ ಮಹಾಸಾಗರ ಬರುತ್ತೆ, ಆ್ಯಂಡ್ ಹಿಂದೂ ಮಹಾಸಾಗರ, ಆ್ಯಂಡ್ ದಕ್ಷಿಣ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ. ಓಕೆ, ಸೊ ಹಿಂದೂ ಮಹಾಸಾಗರ ಅನ್ನೋಕ್ಕಿಂತ ಇದು ದಕ್ಷಿಣ ಮಹಾಸಾಗರ ಅಥವಾ ಅಂಟಾರ್ಕ್ಟಿಕ್ ಮಹಾಸಾಗರ ಅಂತ ಹೇಳಬಹುದು. ಪೆಸಿಫಿಕ್ ಬಂದು ವಿಶ್ವದ ಅತಿ ದೊಡ್ಡ ಮತ್ತು ಆಳವಾದ ಸಾಗರ. ಓಕೆ, ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ. ಎರಡನೇದು ಬಂದು ಅಟ್ಲಾಂಟಿಕ್, ಇದು ಭೂಮಿಯ 5ನೇ ಒಂದು ಭಾಗವನ್ನು ಆವರಿಸಿದೆಯಂತೆ. ಆ್ಯಂಡ್ ಹಿಂದೂ ಮಹಾಸಾಗರ ಬಂದು ನಮ್ಗೆ ಗೊತ್ತಿರೋದು ನಮ್ಮ ಒಂದು ಭಾರತದ ಒಂದು ದಕ್ಷಿಣ ತುದಿಯಲ್ಲಿ ಇರ್ತಕ್ಕಂಥದ್ದು, ಭಾರತ ಹೆಸರಿನಲ್ಲಿರುವ ಏಕೈಕ ಸಾಗರ. ಹಿಂದೂ ಮೀನ್ಸ್ ಇಂಡಿಯಾ ಅಂತ ಏನು ಹೇಳ್ತೀವೋ, ಭಾರತ ಒಂದು ಹೆಸರನ್ನು ಹೊಂದಿರತಕ್ಕಂಥ ಒಂದು ಮಹಾಸಾಗರ ಹಿಂದೂ ಮಹಾಸಾಗರ ಆಗಿರುತ್ತೆ. ಇನ್ನು ಅಂಟಾರ್ಕ್ಟಿಕಾ ಬಂದು ಅಂಟಾರ್ಕ್ಟಿಕಾ ಖಂಡವನ್ನು ಸುತ್ತುವರೆದಿರ್ತಕ್ಕಂಥ ಒಂದು ಸಾಗರ, ಇದು 4ನೇ ದೊಡ್ಡ ಸಾಗರ ಆಗಿರುತ್ತೆ. ಇನ್ನು ಆರ್ಕ್ಟಿಕ್ ಮಹಾಸಾಗರ ಬಂದು ಉತ್ತರ ಧ್ರುವದಲ್ಲಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಇನ್ನು ನಾವು ಪೆಸಿಫಿಕ್ ಸಾಗರದ ಬಗ್ಗೆ ನಾವು ನೋಡ್ತಾ ಹೋದಾಗ ಇದರ ಶಾಂತ ಸಾಗರ, ಓಕೆ, ಅಥವಾ ಪೆಸಿಫಿಕ್ ಓಷಿಯನ್ ಅಂತ ಹೇಳ್ತಾ ಹೋಗ್ತೀವಿ. ಭೂಮಿಯ ಅತಿ ದೊಡ್ಡ ಮತ್ತು ಆಳವಾದ ಮಹಾಸಾಗರವಾಗಿದ್ದು ಸುಮಾರು 35.25ರಷ್ಟು ಈ ಒಂದು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಭೂಮಿಯ ಮೇಲ್ಮೈಯನ್ನು ಆವರಿಸಿದೆ, ಅಂದರೆ 35.25% ಈ ಒಂದು ಭೂಮಿಯನ್ನು ಅದು ಆವರಿಸ್ಕೊಂಡಿರ್ತಕ್ಕಂಥದ್ದು ಆಗಿದೆ. ಇನ್ನು ಪೋರ್ಚುಗೀಸ್ ನಾವಿಕ ಫರ್ಡಿನಾಂಡ್ ಮೆಗಲನ್ ಈ ಸಾಗರವನ್ನು ಶಾಂತ ಸಮುದ್ರ ಅಂತ ಹೆಸರನ್ನು ಕೊಡ್ತಾನೆ. ಯಾರು? ಪೋರ್ಚುಗೀಸ್ ನಾವಿಕ ಫರ್ಡಿನಾಂಡ್ ಮೆಗಲನ್ ಈ ಒಂದು ಶಾಂತ ಸಾಗರ ಅಂತಕ್ಕಂಥದ್ದು, ಶಾಂತ ಸಮುದ್ರ ಅಂತಕ್ಕಂಥ ಒಂದು ಹೆಸರನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಇದು ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಖಂಡಗಳ ನಡುವೆ ಹರಡಿದ್ದು ಅತ್ಯಂತ ಆಳವಾದ ಮಿನ್ನಾವ್ ಆಳವನ್ನು ಹೊಂದಿದ್ದು. ದ್ವೀಪ ಸಮೂಹಗಳು ಯಾವ್ದು ಕಂಡುಬರುತ್ತೆ? ಮೈಕ್ರೋನೇಷಿಯಾ, ಮಲೇಷಿಯಾ, ಪಾಲಿನೇಷಿಯಾ ಎಂಬ 3 ದ್ವೀಪ ಸಮೂಹಗಳನ್ನು ಇಲ್ಲಿ ನಾವು ನೋಡಬಹುದಾಗಿರುತ್ತೆ ಶಾಂತಸಾಗರದಲ್ಲಿ. ಅದರ ಜೊತೆಗೆ ಇದರ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಪ್ರಪಂಚದ ಅತಿ ದೊಡ್ಡ ಹವಳದ ದಿಬ್ಬಾದಂಥ ಗ್ರೇಟ್ ಬ್ಯಾರಿಯರ್ ದ್ವೀಪು ಸಹ ಈ ಒಂದು ಆಸ್ಟ್ರೇಲಿಯಾ ಕರಾವಳಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಈ ಒಂದು ಶಾಂತ ಅಂತಕ್ಕಂಥ ಎಂಬ ಹೆಸರನ್ನು ಹೊಂದಿದ್ರೂ ಸಹ ಶಾಂತಸಾಗರಕ್ಕೆ ಇರ್ತಕ್ಕಂಥ ಒಂದು ಹೆಸರು ಅಂತ ಹೇಳಿದ್ರೆ ರಿಂಗ್ ಆಫ್ ಫೈರ್ ಅಂತ ಹೇಳ್ತೀವಿ. ಯಾಕಂದರೆ ರಿಂಗ್ ಆಫ್ ಫೈರ್ ಅಂತ ಹೇಳಿದ್ರೆ ಅತಿ ಹೆಚ್ಚು ಜ್ವಾಲಾಮುಖಿ ಮತ್ತು ಭೂಕಂಪಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಈ ಒಂದು ಶಾಂತಸಾಗರ ಆಗಿರುತ್ತೆ. ಹೆಸರು ಮಾತ್ರ ಶಾಂತ ಆಗಿರೂ ಸಹ ಅತಿ ಹೆಚ್ಚು ಜ್ವಾಲಾಮುಖಿ ಮತ್ತು ಭೂಕಂಪಗಳು ನಡೀತಕ್ಕಂಥದ್ದು ಈ ಒಂದು ಶಾಂತಸಾಗರದಲ್ಲೇ ಆಗಿರುತ್ತೆ. ಬಟ್ ಇದಕ್ಕೆ ಹೆಸರು ರಿಂಗ್ ಆಫ್ ಫೈರ್ ಅಂತಕ್ಕಂಥದ್ದು ಸಹ ಇದೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಪ್ರಖ್ಯಾತ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರುತ್ತೆ ಅಂದರೆ ಪ್ರಖ್ಯಾತ ಸೂರ್ಯ ದೇವಾಲಯ ಕೊನಾರ್ಕ್ ಇರ್ತಕ್ಕಂಥದ್ದು ಯಾವೊಂದು ರಾಜ್ಯದಲ್ಲಿ ಅಂತ ಕೇಳಿದರೆ ಮಧ್ಯಪ್ರದೇಶ, ಒರಿಸ್ಸಾ, ರಾಜಸ್ಥಾನ ಆ್ಯಂಡ್ ಬಿಹಾರ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 2 ಒರಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಸೂರ್ಯ ದೇವಾಲಯ. ಸೊ ನೋಡಿ, ಇಲ್ಲಿ ಒಡಿಶಾದಲ್ಲಿ ಕಂಡುಬರ್ತಕ್ಕಂಥದ್ದು ಪುರಿ ಅಂತಕ್ಕಂಥ ಒಂದು ಜಾಗ ಏನು ಬರುತ್ತೋ, ಸೊ ಅಲ್ಲಿ ಒರಿಸ್ಸಾದ ಪುರಿಯಲ್ಲಿ ಕಂಡುಬರ್ತಕ್ಕಂಥದ್ದು ಈ ಒಂದು ಕೊನಾರ್ಕ್ ಸೂರ್ಯ ದೇವಾಲಯ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಒಂದು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ರಾಜ ನರಸಿಂಹ ದೇವ ಅಂತಕ್ಕಂಥದ್ದು. ರಾಜ ನರಸಿಂಹ ದೇವ ಒಂದು ಪೂರ್ವ ಗಂಗಾ ರಾಜವಂಶದಲ್ಲಿ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಇದರ ಒಂದು ವಾಸ್ತುಶಿಲ್ಪ ಯಾವ ರೀತಿ ಇದೆ ಅಂತ ಕೇಳಿದರೆ ಕಳಿಂಗ ಶೈಲಿಯಲ್ಲಿ ಇರ್ತಕ್ಕಂಥದ್ದು. ರಥದ ಆಕಾರದಲ್ಲಿ 12 ಜೋಡಿ ಚಕ್ರಗಳು ಮತ್ತು 7 ಕುದುರೆಗಳಿದೆಯಂತೆ. ಸೊ ಒಂದು ರಥದ ಆಕಾರದಲ್ಲಿದೆ, ಆ ಒಂದು ರಥದಲ್ಲಿ 12 ಜೋಡಿ ಚಕ್ರಗಳು ಕಂಡುಬರುತ್ತೆ, 7 ಕುದುರೆಗಳು ಕಂಡು ಬರುತ್ತೆ. ಇದು ಈ ಒಂದು ಕೊನಾರ್ಕ್ ಸೂರ್ಯ ದೇವಾಲಯದ ಒಂದು ವಿಶಿಷ್ಟತೆ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ಇಲ್ಲಿ ಕೊಟ್ಟಿರ್ತಕ್ಕಂಥ 12 ಜೋಡಿ ಚಕ್ರಗಳೇನಿದೆಯೋ ಇದನ್ನು ಗಡಿಯಾರವಾಗಿ ಬಳಸಬಹುದಂತೆ 7 ಕುದುರೆಗಳನ್ನು ವಾರದ 7 ದಿನಗಳನ್ನಾಗಿ ಪ್ರತಿನಿಧಿಸ್ತಕ್ಕಂಥದ್ದು ಇದರ ಒಂದು ವಿಶೇಷತೆಯೂ ಸಹ ಆಗಿರುತ್ತೆ ಸ್ನೇಹಿತರೆ. ಇನ್ನು ಈಗೊಂದು ಕೊನಾರ್ಕ್ ಸೂರ್ಯ ದೇವಾಲಯ ಬಂದು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿಯೂ ಸಹ ಇದನ್ನು ಗುರುತಿಸಿದ್ದಾರೆ ಅಥವಾ ಇದನ್ನು ಸೇರಿಸಿದ್ದಾರೆ.
ಆ್ಯಂಡ್ ನೆಕ್ಸ್ಟು ಹಳೇಬೀಡು ದೇವಾಲಯದ ಶಿಲ್ಪಕಲೆಯು ಈ ಕೆಳಗಿನ ಶೈಲಿಯದಾಗಿದೆ ಅಂತ ಹೇಳಿದ್ರೆ, ಸೊ ಹಳೇಬೀಡಿನ ಹೊಯ್ಸಳೇಶ್ವರ ಅಂತ ಹೇಳ್ತೀವಿ. ಓಕೆ, ಹೊಯ್ಸಳೇಶ್ವರ ಸೊ ಅಲ್ಲಿ ಕಂಡುಬರ್ತಕ್ಕಂಥದ್ದು ಹೊಯ್ಸಳ ಶೈಲಿಯಲ್ಲಿ ಕಂಡುಬರ್ತಕ್ಕಂಥ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಆಗಿರುತ್ತೆ. ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯವು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದ್ದು 12ನೇ ಶತಮಾನದ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಅದ್ಭುತ ನಿದರ್ಶನವನ್ನು ಹೊಂದಿರತಕ್ಕಂಥದ್ದು. ಈ ದೇವಾಲಯವು ತನ್ನ ಸಂಕೀರ್ಣವಾದ ಕೆತ್ತನೆಗಳು, ಹೊಯ್ಸಳ ಶೈಲಿಯ ಶಿಲ್ಪಕಲೆ ಮತ್ತು ಸಾಬೂನು ಕಲ್ಲಿನ ಬಳಕೆಗೆ ಪ್ರಸಿದ್ಧಿಯಾಗಿದೆ. ವೆರಿ ಇಂಪಾರ್ಟೆಂಟು. ಸೋಪ್ ಸ್ಟೋನ್ಸ್ ಏನು ಹೇಳ್ತೀವೋ ಸಾಬೂನು ಕಲ್ಲು ಇಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ಇದು ಪ್ರಮುಖ ಪ್ರವಾಸಿ ತಾಣವೂ ಸಹ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇದು ಎಲ್ಲಿ ಕಂಡು ಬರುತ್ತೆ, ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು, ಅಂದರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಹಳೇಬೀಡಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಬಂದು ಹೊಯ್ಸಳ ಸಾಮ್ರಾಜ್ಯ. ಆ್ಯಂಡ್ ಮುಖ್ಯ ದೇವತೆ ಬಂದು ಹೊಯ್ಸಳೇಶ್ವರ ಅಥವಾ ಶಿವ ಅಂತ ಹೇಳ್ಬೋದು. ವಾಸ್ತುಶಿಲ್ಪ ಒಂದು ಹೊಯ್ಸಳ ಶೈಲಿಯಾಗಿರುತ್ತೆ. ಇನ್ನು ವಿಶೇಷತೆ ಬಂದು ದೇವಾಲಯದ ಹೊರಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ಕಥೆಗಳನ್ನು ಕೆತ್ತಲಾಗಿದೆಯಂತೆ. ಇನ್ನು ಸಮೀಪದ ಪ್ರವಾಸಿ ಸ್ಥಳ ಬಂದು ಬೇಲೂರು, ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಹಳೇಬೀಡು ಏನಿದೆಯೋ ಇದು ದ್ವಾರ ಸಮುದ್ರ ಅಂತ ಮೊದಲು ಇತ್ತು, ಈಗ ಇದರ ಹಳೇಬೀಡು ಅಂತ ಕರೀತಾರೆ. ಈ ಒಂದು ದ್ವಾರ ಸಮುದ್ರ ಅಂತಕ್ಕಂಥದ್ದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆಗ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ. ಸೊ ಈ ದ್ವಾರ ಸಮುದ್ರ ಮೊದಲು ದ್ವಾರ ಸಮುದ್ರ ಅಂತ ಇತ್ತು, ಈಗ ಅದು ಹಳೇಬೀಡು ಅಂತ ಹೆಸರು ಚೇಂಜ್ ಆಗಿದೆ. ಶಿಕ್ಷಕರ ದಿನಾಚರಣೆಯನ್ನು ಇವರ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಜಾಕಿರ್ ಹುಸೇನ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಕೊಟ್ಟಿದ್ದಾರೆ. ಶಿಕ್ಷಕರ ದಿನಾಚರಣೆ ಏನು ಸೆಪ್ಟೆಂಬರ್ 5 ಮಾಡ್ತೀವೋ, ಸೆಪ್ಟೆಂಬರ್ 5 ಈ ದಿನವನ್ನಾಗಿ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಯಾರ ಒಂದು ನೆನಪಿಗೋಸ್ಕರ ಅಂತ ಹೇಳಿದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಸವಿ ನೆನಪಿಗೋಸ್ಕರ. ಹಂಗೇರಿ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಬುಡಾಪೆಸ್ಟ್, ಲಿಸ್ಟನ್, ರೋಮ್ ಆ್ಯಂಡ್ ವಿಯೆನ್ನಾ. ಸ್ನೇಹಿತರೆ, ಹಂಗೇರಿ ದೇಶದ ರಾಜಧಾನಿ ಬಂದು ಬುಡಾಪೆಸ್ಟ್ ಆಗಿರುತ್ತೆ. ಇನ್ನು ಲಿಸ್ಟನ್ ಅಲ್ಲ, ಅದು ಲಿಸ್ಬನ್. ಓಕೆ, ಲಿಸ್ಬನ್ ಅಂತ ಹೇಳ್ತೀವಿ. ಇದು ಪೋರ್ಚುಗಲ್ನ ಒಂದು ಕ್ಯಾಪಿಟಲ್ ಅಥವಾ ರಾಜಧಾನಿ ಅಂತ ಹೇಳ್ತೀವಿ, ಲಿಸ್ಬನ್ನು. ಇನ್ನು ರೋಮ್ ಅಂತಕ್ಕಂಥದ್ದು ಇಟಲಿಯ ಒಂದು ರಾಜಧಾನಿ. ವಿಯೆನ್ನಾ ಬಂದು ಆಸ್ಟ್ರಿಯಾ. ಓಕೆ, ಸೊ ಬುಡಾಪೆಸ್ಟ್ ಹಂಗೇರಿ, ಲಿಸ್ಬನ್ ಪೋರ್ಚುಗಲ್, ರೋಮ್ ಇಟಲಿ, ವಿಯೆನ್ನಾ ಆಸ್ಟ್ರಿಯಾದ ಒಂದು ಕ್ಯಾಪಿಟಲ್ ಆಗಿರುತ್ತೆ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರಂತ ಕೇಳಿದರೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಬಂದು ರಾಜಾರಾಮ್ ಮೋಹನ್ ರಾಯ್ರವರಾಗಿರ್ತಾರೆ. ಆ್ಯಂಡ್ ಲಾಸ್ಟ್ ಕ್ವೆಶನ್, ಭಾರತ ಸಂವಿಧಾನದ ಕರ್ತೃ ಯಾರಂತ ಕೇಳಿದರೆ ಮಹಾತ್ಮ ಗಾಂಧೀಜಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಅಂಬೇಡ್ಕರ್, ಬಂಕಿಮಚಂದ್ರ ಚಟರ್ಜಿ. ಭಾರತ ಸಂವಿಧಾನದ ಕರ್ತೃ ಅಥವಾ ಭಾರತ ಸಂವಿಧಾನದ ಶಿಲ್ಪಿ ಅಂತ ಹೇಳ್ತೀವಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಆನ್ಸರ್ ಆಪ್ಷನ್ 3 ಆಗಿರುತ್ತೆ ಸ್ನೇಹಿತರೆ. ಸೊ ಇವ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಶಿಲ್ಪಿ, ಮಹಾನ್ ಸಾಮಾಜಿಕ ಸುಧಾರಕ, ಕಾನೂನು ತಜ್ಞ ಹಾಗೂ ಅರ್ಥಶಾಸ್ತ್ರಜ್ಞ ಅಂತ ಕರಿತಾ ಹೋಗ್ತೀವಿ. ಇವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮೂನಲ್ಲಿ ಜನಿಸ್ತಾರೆ. ಇವರು ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿ ದಲಿತರು ಹಾಗೂ ಹಿಂದೂಗಳ ವರ್ಗಗಳ ಹಕ್ಕುಗಳಿಗಾಗಿ ಶ್ರಮಿಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು ಸ್ನೇಹಿತರೆ. ಭಾರತ ಮೊದಲ ಕಾನೂನು ಸಚಿವರಾಗಿದ್ದವರು ಇವರು. 1956ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು ಸಹ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗೆ ಇವರೊಂದು ಕೃತಿನೂ ಸಹ ಬರೀತಾರೆ ಇದ್ರ ಮೇಲೆ. ಆ್ಯಂಡ್ ಸಂವಿಧಾನ ಶಿಲ್ಪಿ ಅಂತ ಕರಿಬಹುದು. ಭಾರತ ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ಹಾಗಾಗಿ ಇವ್ರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಇನ್ನು ಸಾಮಾಜಿಕ ಹೋರಾಟದ ಬಗ್ಗೆ ನೋಡ್ತಾ ಹೋದರೆ ದಲಿತರ ಹಕ್ಕುಗಳಿಗಾಗಿ ಬಹಿಷ್ಕೃತ ಹಿತಕಾರಿಣಿ ಸಭಾ ಸ್ಥಾಪನೆಯನ್ನು ಮಾಡ್ತಾರೆ ಮತ್ತು ಅಸ್ಪೃಶ್ಯತೆ ನಿವಾರಣೆಗೆ ಚಳುವಳಿಗಳನ್ನು ನಡೆಸ್ತಾ ಹೋಗ್ತಾರೆ. ಆ್ಯಂಡ್ ಇವರ ಪ್ರಮುಖ ಕೃತಿ ವೆರಿ ಇಂಪಾರ್ಟೆಂಟ್, ಬುದ್ಧ ಮತ್ತು ಅವನ ಧಮ್ಮ, ಬುದ್ಧ ಆ್ಯಂಡ್ ಈಸ್ ಧಮ್ಮ ಅಂತಕ್ಕಂಥ ಒಂದು ಪ್ರಮುಖ ಕೃತಿಯನ್ನು ಸಹ ಇವರು ಬರಿತಾ ಹೋಗ್ತಾರೆ. ಇವರು ಬೌದ್ಧ ಧರ್ಮಕ್ಕೂ ಸಹ ಟ್ರಾನ್ಸ್ಲೇಷನ್ ಆಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ B.R. ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಸಹ ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ವೆರಿ ಇಂಪಾರ್ಟೆಂಟ್, ಕೇಳಬಹುದು ಇದನ್ನು. ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತಕ್ಕಂಥ ಇವರು
ಪೂರ್ಣ ಹೆಸರಾಗಿರುತ್ತೆ. ಇವರನ್ನು ಪ್ರೀತಿಯಿಂದ ಬಾಬಾ ಸಾಹೇಬ್ ಎಂದು ಕರೆಯಲಾಗುತ್ತಿತ್ತು. ಸೊ ಇದು ಅಷ್ಟೇ ಇಂಪಾರ್ಟೆಂಟ್, ಬಾಬಾ ಸಾಹೇಬ್ ಎಂದು ಕರೆಯಲಾಗುತ್ತಿತ್ತು. ಇವರ ಮೂಲ ಉಪನಾಮ ಸ್ಟಾರ್ಟಿಂಗಲ್ಲಿ ಇವರ ಒಂದು ಹೆಸರು ಏನಾಗಿತ್ತು ಅಂತ ಹೇಳಿದ್ರೆ ಸಕ್ಪಾಲ್ ಅಂತಕ್ಕಂಥದ್ದಾಗಿತ್ತು. ಆದರೆ ಶಾಲಾ ದಾಖಲೆಗಳಲ್ಲಿ ಅವರನ್ನು ಅಂಬಾವಾಡೇಕರ್ ಅಂತ ಕರಿತಾ ಇದ್ರು. ಅಂಬಾವಾಡೇಕರ್ ಎಂದು ದಾಖಲಿಸಲಾಗಿತ್ತು. ಅದಾದ ನಂತರ ಅವರ ಶಿಕ್ಷಕರವರನ್ನು ಅಂಬೇಡ್ಕರ್ ಎಂದು ಬದಲಾಯಿಸ್ತಾರೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿ ಬೇಕಾದರೂ ಕೇಳ್ಬೋದು ಸ್ನೇಹಿತರೆ. ಸಕ್ಪಾಲ್ ಇವರ ಮೂಲ ಹೆಸರಾಗಿರುತ್ತೆ. ಅದಾದ ನಂತರ ಅಂಬಾವಾಡೇಕರ್ ಅಂತ ಈ ಒಂದು ದಾಖಲಾತಿಗೆ ಕೊಡ್ತಾರೆ. ಅದಾದ ನಂತರ ಅವರ ಒಂದು ಟೀಚರ್ಸ್ಗಳು ಏನು ಮಾಡ್ತಾರೆ, ಅಂಬೇಡ್ಕರ್ ಆಗಿ ಅದನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಅವರ ಕಂಪ್ಲೀಟ್ ಹೆಸರು, ಪೂರ್ಣ ಹೆಸರು ಬಂದು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ಬಂದು GK ಕ್ವಶನ್ಸ್ಗಳಾಗಿರುತ್ತೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದಾಗ ಸೋಷಿಯಲ್ ಕೇಳಿದ್ದಾರೆ ಸ್ನೇಹಿತರೆ, ಇಲ್ಲಿ ಸೈನ್ಸ್ ಕೇಳಿದ್ದಾರೆ, ಆ್ಯಂಡ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ, ಆ್ಯಂಡ್ ಭೂಗೋಳ ಕೇಳಿದ್ದಾರೆ. ಹೌದಾ? ಆ್ಯಂಡ್ ಕನ್ನಡ ಕ್ವಶನ್ಸ್ಗಳು ಸಹ ಕೇಳ್ತಾರೆ. ಇಲ್ಲಿ ಕನ್ನಡ ಕ್ವಶನ್ಸ್ಗಳಾಗಿರ್ಬೋದು, ಭೂಗೋಳ ಆ್ಯಂಡ್ ಹಿಸ್ಟ್ರಿ. ಓಕೆ, ಸೊ ಇಷ್ಟೆಲ್ಲ ನೋಡ್ತಾ ಹೋದಾಗ ಟೋಟಲ್ ಆಗಿ ಕೇಳ್ತಕ್ಕಂಥದ್ದು ಏನಾಗಿರುತ್ತೆ ಇಲ್ಲಿ ಅಂತ ಹೇಳಿದಾಗ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕೇಳಿದರೆ, ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಕೇಳಿದರೆ, ಆ್ಯಂಡ್ ಕ್ರೀಡೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳ ಕೇಳಿದ್ದಾರೆ. ಸೊ ಈ ರೀತಿ GK ಕ್ವಶನ್ಸ್ಗಳಂತ ಹೇಳ್ಬೋದು. ಆ್ಯಂಡ್ ನಮ್ಮ ಏನು ಹೇಳ್ಬೋದು, ಕೃತಿಗಳು ಮತ್ತು ಲೇಖಕರ ಬಗ್ಗೆ ಡೆಫಿನೆಟ್ ಆಗಿ 1 or 2 ಕ್ವೆಶನ್ಸ್ ಖಂಡಿತವಾಗ್ಲೂ ಕೇಳ್ತಾರೆ ಸ್ನೇಹಿತರೆ. ಸೊ ಈ ಒಂದು ಮೆಥಡಲ್ಲಿ ಅಥವಾ ಈ ಒಂದು ವೇನಲ್ಲಿ ನೀವು GK ಒಂದು ಸಿಲೆಬಸ್ನ ಇಟ್ಕೊಂಡು ನೀವು ಕವರ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.